ಸಸ್ಯಕಾಶಿ ಕೆಂಪು ತೋಟದಲ್ಲಿ ಹೂಗಳ ಕಲರವ ಆರಂಭವಾಗಿದೆ. ಸ್ವಾತಂತ್ರ್ಯ ದಿನಾಚರಣೆ ಹಿನ್ನೆಲೆ ಫ್ಲವರ್ ಶೋಗೆ ಚಾಲನೆ ನೀಡಲಾಗಿದೆ. ಈ ಕುರಿತ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಲಾಲ್ಬಾಗ್ನಲ್ಲಿ 218ನೇ ಫ್ಲವರ್ ಶೋ. ಹೂಗಳಲ್ಲಿ ಅರಳಿದ ಚೆನ್ನಮ್ಮ ರಾಯಣ್ಣ ಚರಿತ್ರೆ. 36.5 ಲಕ್ಷ ಹೂ ಬಳಸಿ ವಿವಿಧ ಕಲಾಕೃತಿ ರಚನೆ. ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ 218ನೇ ಫಲಪುಷ್ಪ ಪ್ರದರ್ಶನಕ್ಕೆ ಚಾಲನೆ ನೀಡಲಾಗಿದೆ. ಆಗಸ್ಟ್ 18ರವರೆಗೆ ನಡೆಯಲಿರುವ ಫ್ಲವರ್ ಶೋಗೆ ಸಿಎಂ ಸಿದ್ದರಾಮಯ್ಯ ಚಾಲನೆ ಕೊಟ್ಟರು. ಈ ಬಾರಿ ಕಿತ್ತೂರು ರಾಣಿ ಚೆನ್ನಮ್ಮ ಹಾಗೂ ಸಂಗೊಳ್ಳಿ ರಾಯಣ್ಣರ ಜೀವನ ಚರಿತ್ರೆ ಹಾಗೂ ಸ್ವಾತಂತ್ರ್ಯ ಸಂಗ್ರಾಮದ ಚಿತ್ರಣವನ್ನ ಹೂಗಳಲ್ಲಿ ಬಿಂಬಿಸಲಾಗಿದೆ. ಗಾಜಿನ ಮನೆ ಒಳಭಾಗಕ್ಕೆ ಎಂಟ್ರಿಯಾಗುತ್ತಿದ್ದಂತೆ 6 ಲಕ್ಷ ಸೇವಂತಿಗೆ ಹಾಗೂ ಗುಲಾಬಿ ಹೂಗಳನ್ನ ಬಳಸಿ ನಿರ್ಮಿಸಲಾದ ಭವ್ಯ ಕಿತ್ತೂರು ಸಂಸ್ಥಾನ ಎಲ್ಲರನ್ನು ಬೆರಗುಗಣ್ಣಿನಿಂದ ನೋಡುವಂತೆ ಮಾಡುತ್ತಿದೆ. ಹಾಗೆ ಒಳ ಸಾಗುತ್ತಿದ್ದಂತೆ ರಾಷ್ಟ್ರ ಲಾಂಛನ ಅಶೋಕ ಚಕ್ರ ನಮ್ಮ ದೇಶದ ಪ್ರತಿಬಿಂಬವಾದ್ರೆ, ಬಿಳಿ ಹಾಗೂ ನೇರಳೆ ಬಣ್ಣದ ಸೇವಂತಿಗೆಯಿಂದ ನಿರ್ಮಿತವಾದ ಚೆನ್ನಮ್ಮ ಐಕ್ಯ ಮಂಟಪ ಜನರ ಗಮನ ಸೆಳೀತಿದೆ. ಸುಮಾರು 3 ಕೋಟಿ ವೆಚ್ಚದಲ್ಲಿ ಈ ಬಾರಿ ಫ್ಲವರ್ ಶೋ ಆಯೋಜಿಸಲಾಗಿದೆ. ಒಟ್ಟು 36.5 ಲಕ್ಷ ಹೂಗಳನ್ನು ಬಳಸಲಾಗುತ್ತಿದೆ. ವಿಶೇಷವಾಗಿ ಊಟಿ, ಗೋವಾ, ಪುಣೆ, ಚೆನ್ನೈ ಸೇರಿದಂತೆ ಬೇರೆ ಬೇರೆ ಭಾಗದ ಹೂಗಳನ್ನು ತರಲಾಗಿದೆ. ಜೊತೆಗೆ ಕಿತ್ತೂರು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ ಅವರ ಬಾಲ್ಯ, ಶಿಕ್ಷಣ, ಹೋರಾಟದ ಕಥೆಗಳನ್ನು ಪೋಸ್ಟರ್ ಮೂಲಕ ವಿವರವಾಗಿ ಗಾಜಿನ ಮನೆ ಸುತ್ತ ಹಾಕಲಾಗಿದೆ. ಪ್ರತಿ ವರ್ಷ ಸುಮಾರು 218ನೇ ವರ್ಷ ಇದೆ. ಪ್ರದರ್ಶನವನ್ನು ಲಾಲ್ಬಾಗ್ನಲ್ಲಿ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ನವರು ಏರ್ಪಾಡು ಮಾಡ್ತಾರೆ. ಈ ಸಾರಿ ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ಸಂಗೊಳ್ಳಿ ರಾಯಣ್ಣ ಇವರಿಗೆ ಗೌರವವನ್ನು ಸಲ್ಲಿಸ್ತಕ್ಕಂಥ ಕೆಲಸವನ್ನು ನಾವು ಇವತ್ತು ಸ್ಮರಿಸ್ಕೋಬೇಕಾಗಿರ್ತಕ್ಕಂಥದ್ದು. ಯಾರ್ಯಾರು ಈ ದೇಶಕ್ಕೆ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ್ರು ಅವರೆಲ್ಲರೂ ಕೂಡ ಸ್ಮರಿಸ್ಕೋಬೇಕಾಗ್ತದೆ. ಫ್ಲವರ್ ಶೋಗೆ ಸಾಮಾನ್ಯ ದಿನಗಳಲ್ಲಿ ವಿಸಿಟ್ ಮಾಡೋದಾದ್ರೆ ವಯಸ್ಕರಿಗೆ 80 ರೂಪಾಯಿ ಹಾಗೂ ಮಕ್ಕಳಿಗೆ 30 ರೂಪಾಯಿಯನ್ನ ಟಿಕೆಟ್ ದರ ನಿಗದಿ ಮಾಡಲಾಗಿದೆ. ರಜೆ ದಿನಗಳಲ್ಲಿ 100 ರೂಪಾಯಿಯನ್ನ ನಿಗದಿಪಡಿಸಲಾಗಿದೆ. ಶಾಲಾ ಮಕ್ಕಳಿಗೆ ಉಚಿತ ಪ್ರವೇಶ ಇದೆ. ಈ ಬಾರಿ 11 ಲಕ್ಷಕ್ಕೂ ಅಧಿಕ ಜನ ಫ್ಲವರ್ ಶೋ ವೀಕ್ಷಣೆ ಮಾಡುವ ನಿರೀಕ್ಷೆ ಇದೆ. ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ವೀಕ್ಷಣೆಗೆ ಅವಕಾಶ ಕಲ್ಪಿಸಲಾಗಿದೆ. ಸೊ ಈ ಪ್ರದರ್ಶನ 18ನೇ ತಾರೀಕುವರೆಗೆ 12 ದಿವಸಗಳ ಕಾಲ ಜರುಗುತ್ತೆ. ಮತ್ತು ಈಗ ಪ್ರಸ್ತುತ ಭಾಳ ಆಹ್ಲಾದಕರವಾದಂಥ ವಾತಾವರಣ ಇದೆ. ಒಟ್ಟಾರೆ ಪ್ರದರ್ಶನಕ್ಕೆ 36 ಲಕ್ಷಕ್ಕೂ ಹೆಚ್ಚಿನ ಹೂಗಳ ಬಳಕೆಯಾಗಿದೆ. ಅಂದರೆ ಪಾಟ್ ಗ್ರೋನು, ಕಟ್ ಫ್ಲವರ್ಸು ಮತ್ತು ಬೆಡ್ಡಲ್ಲಿ ಬೆಳೆದಂಥ ಹೂಗಳು. ಮತ್ತು ಗಾಜಿನ ಮನೆಯ ಒಳಾಂಗಣ ಮತ್ತು ಇಡೀ ಲಾಲ್ಬಾಗ್ನಲ್ಲಿ ಎಲ್ಲ ರೀತಿಯ ಸಂರಕ್ಷಣಾ ಮತ್ತು ಸುರಕ್ಷತಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ. ಸೊ ಒಟ್ಟಾರೆ ಸಾರ್ವಜನಿಕರು ಪ್ರದರ್ಶನವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ವೀಕ್ಷಣೆ ಮಾಡೋದ್ರ ಮೂಲಕ ಇದರ ಲಾಭವನ್ನು ಪಡಿಬೇಕು ಅಂತೇಳಿ ಕೋರ್ತೇವೆ. ಇನ್ನು ಫ್ಲವರ್ ಶೋಗೆ ಬಂದವರು ಹೇಳಿದ್ದು ಹೀಗೆ. ಚೆನ್ನಾಗಿದೆ. ನಾನು ಸೆಕೆಂಡ್ ಟೈಮ್ ಇಲ್ಲಿ ಬೊಟಾನಿಕಲ್ ಗಾರ್ಡನ್ಗೆ ಬಂದಿರೋದು. ಫ್ಲವರ್ ಶೋಗೆ ಫಸ್ಟ್ ಟೈಮ್ ಬಂದಿರೋದು. ತುಂಬ ಚೆನ್ನಾಗಿದೆ. ಹೌದು, ಚೆನ್ನಾಗಿದೆ. ಅದೇ ಫ್ಲವರ್ಸ್ ಎಲ್ಲ ಫ್ಲವರ್ಸ್ ಇಷ್ಟ ಆಯಿತು. ಸ್ಪೆಸಿಫಿಕಲಿ ಇದೆ ಅಂತ ಇಲ್ಲ, ಎಲ್ಲ ಫ್ಲವರ್ಸ್ ಇಷ್ಟ. ಐಕ್ಯ ಸ್ಥಳ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಮಕ್ಕಳ ಜೊತೆ ಬಂದಿದ್ದು, ಸ್ಟೂಡೆಂಟ್ಸ್ ಜೊತೆ ಎಲ್ಲ ಎಂಜಾಯ್ ಮಾಡ್ತಿದ್ದಾರೆ ಎಲ್ಲರೂ. ಕಿತ್ತೂರು ರಾಣಿ ಚೆನ್ನಮ್ಮನ ಒಂದು 200ನೇ ವಿಜಯೋತ್ಸವವನ್ನು ತುಂಬ ಚೆನ್ನಾಗಿ ತಾಯಿ ಮಕ್ಕಳ ಸಂಬಂಧ ಎಂಥದ್ದು ಅನ್ನೋದ್ರ ಬಗ್ಗೆ ತೋರಿಸ್ಕೊಟ್ಟಿದ್ದಾರೆ. ಸೂರ್ಯ ಮುಳುಗದ ಸಾಮ್ರಾಜ್ಯದ ಒಡತಿ ಅಂತ ನಾವು ಹೇಳಿದ್ದೀವಿ, ಅಷ್ಟೇ ಕೇಳಿದ್ದೀವಿ ಪಾಠದಲ್ಲಿ. ಇದನ್ನು ತುಂಬ ನಿದರ್ಶನವಾಗಿ ತೋರಿಸಿದ್ದಾರೆ. ಇದ್ರ ಬಗ್ಗೆ ಮಾತಾಡೋಕ್ಕೆ ಮನಸ್ಸಿಗೆ ಮತ್ತು ಕಣ್ಣಿಗೂ ಸಹ ತುಂಬ ಮುದವನ್ನು ತಂದುಕೊಟ್ಟಿದೆ ಅಂತ ಹೇಳಿದರೆ ತಪ್ಪಾಗಲಾರ್ದು. ಇನ್ನು ಫ್ಲವರ್ ಶೋಗೆ ಬಂದವರು ಹೇಳಿದ್ದು ಹೀಗೆ. ಒಟ್ನಲ್ಲಿ ಇಂದಿನಿಂದ ಲಾಲ್ಬಾಗ್ನಲ್ಲಿ ಹೂಗಳ ಹಬ್ಬ ಶುರುವಾಗಿದೆ. ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ರಾಣಿ ಚೆನ್ನಮ್ಮ ಇವರ ಜೊತೆಗೆ ವೀರ ವನಿತೆಯರ ಪ್ರತಿಮೆಗಳನ್ನ ಅನಾವರಣ ಮಾಡಿ ಸುಮಾರು 35 ಲಕ್ಷ ಹೂಗಳನ್ನು ಬಳಕೆ ಮಾಡಿಕೊಂಡು ಈ ಬಾರಿ ಫಲಪುಷ್ಪ ಪ್ರದರ್ಶನ ಸಿದ್ಧಗೊಂಡಿರುವಂಥದ್ದು ಈಗಾಗಲೇ ಚಾಲನೆಗೊಂಡಿದೆ. ಇದೇ ಆಗಸ್ಟ್ 18ರ ತಾರೀಕಿನವರೆಗೂ ಇಲ್ಲಿ ಫಲಪುಷ್ಪ ಪ್ರದರ್ಶನ ನಡೆಯುತ್ತೆ. ಸಾರ್ವಜನಿಕರು ಮಿಸ್ ಮಾಡದೆ ಕಿತ್ತೂರು ರಾಣಿ ಚೆನ್ನಮ್ಮ ಆಗಿರ್ಬೋದು, ಸಂಗೊಳ್ಳಿ ರಾಯಣ್ಣರ ಇತಿಹಾಸ ತಿಳ್ಕೋಬೇಕು, ಅದು ಹೂಗಳ ಮೂಲಕ ಅಂದರೆ ಲಾಲ್ಬಾಗ್ಗೆ ಒಮ್ಮೆ ಭೇಟಿ ಕೊಡಿ. ಕ್ಯಾಮ್ರಾ ಪರ್ಸನ್ ಹನುಮಂತು ಜೊತೆಗೆ ಮಾರುತಿ, ಪಬ್ಲಿಕ್ ಟಿವಿ, ಬೆಂಗಳೂರು.